ಸ್ನೇಹಿತರೆ, ಇಂದು ಜುಲೈ 14ನೇ ತಾರೀಕು ಮಂಗಳವಾರ, ಅತ್ಯಂತ ಅದ್ಭುತವಾದಂಥ ದಿನ. ಈ ದಿನ ಮಂಗಳ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆಯನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಸ್ನೇಹಿತರೆ. ಈ ಅಮಾವಾಸ್ಯೆ ಅತ್ಯಂತ ಶಕ್ತಿಯುತವಾದಂಥ ಅಮಾವಾಸ್ಯೆ ಅಂತಲೇ ಹೇಳಲಾಗುತ್ತೆ. ಜ್ಯೇಷ್ಠ ಅಮಾವಾಸ್ಯೆ ಅಂತ ಕೂಡ ಕರೆಯಲಾಗುತ್ತೆ ಸ್ನೇಹಿತರೆ. ಈ ಜ್ಯೇಷ್ಠ ಅಮಾವಾಸ್ಯೆ ಅತ್ಯಂತ ಶ್ರೇಷ್ಠವಾದಂಥದ್ದು ಸ್ನೇಹಿತರೆ. ಈ ದಿನ 1 ರು ನಾಣ್ಯದಿಂದ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ನಿಮ್ಮ ಸಕಲ ದೋಷಗಳು, ಕಷ್ಟಗಳು ನಿವಾರಣೆಯಾಗಿ ಹಣಕಾಸು ವೃದ್ಧಿಯಾಗುತ್ತೆ. ಅಖಂಡ ರಾಜಯೋಗ ನಿಮ್ಮದಾಗುತ್ತೆ. ಸಾಲ ಬಾಧೆಗಳು ನಿವಾರಣೆ ಆಗುತ್ತೆ. ವ್ಯಾಪಾರ ವಹಿವಾಟುಗಳಲ್ಲಿ ಲಾಭಾಂಶವನ್ನು ನೋಡ್ತೀರಾ. ವೃತ್ತಿ ಜೀವನದಲ್ಲಿ ವಿಪರೀತವಾದಂಥ ಪ್ರಗತಿಯನ್ನು ಸಾಧಿಸ್ತೀರಾ. ನಿಮ್ಮ ಇಷ್ಟಾರ್ಥಗಳು ಪರಿಪೂರ್ಣವಾಗುತ್ತೆ ಸ್ನೇಹಿತರೆ. ಈ ದಿನ ನೀವು ಮಾಡ್ಕೋಬೇಕಾಗಿರೋದು ಈ 1 ರು ನಾಣ್ಯದ ಪರಿಹಾರ ಸ್ನೇಹಿತರೆ. ನಿಮಗೆ ಏನು ಹೆಚ್ಚು ಖರ್ಚಿಲ್ಲ ಸ್ನೇಹಿತರೆ. ನಂಬಿಕೆಯಿಂದ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಈ ದಿನನೇ ಯಾಕೆ ಮಾಡ್ಕೊಳ್ಬೇಕು ಅಂತಂದರೆ, ಈ ಒಂದು ಅಮಾವಾಸ್ಯೆ ಅತ್ಯಂತ ಶಕ್ತಿಯುತವಾದಂಥ ಅಮಾವಾಸ್ಯೆ ಅಂತಲೇ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ. ಈ ದಿನ ನೀವು ಮಾಡುವಂತಹ ಯಾವುದೇ ಕಾರ್ಯತಂತ್ರಗಳು ಕೂಡ 100ಕ್ಕೆ 100ರಷ್ಟು ಫಲಿತಾಂಶವನ್ನು ತಂದು ಕೊಡುವಂಥದ್ದು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ಈ 1 ರು ಪರಿಹಾರವನ್ನು ನೀವು ತಪ್ಪದೇ ಮಾಡ್ಕೊಳ್ಳಿ. ನೀವು ಈ 1 ರು ಪರಿಹಾರವನ್ನು ಮಾಡಿಕೊಂಡ ನಂತರ ನೀವು ಆಶ್ಚರ್ಯ ಪಡ್ತೀರಾ. ಅಷ್ಟರ ಮಟ್ಟಕ್ಕೆ ನಿಮ್ಮ ಜೀವನದ ದಿಕ್ಕುಗಳೇ ಬದಲಾಗ್ತಾ ಹೋಗುತ್ತೆ. ಧನಾಭಿವೃದ್ಧಿ ಆಗುತ್ತೆ ಸ್ನೇಹಿತರೆ. ಪ್ರತಿ ಮನುಷ್ಯನಿಗೂ ಕೂಡ ಸಕಲ ಕಷ್ಟಗಳು, ನೋವುಗಳು ಯಾವುದಾದ್ರೂ ಒಂದು ರೀತಿಯಲ್ಲಿ ಕಾಡ್ತಾ ಇರುತ್ತೆ. ಹಣಕಾಸಿನ ಸಮಸ್ಯೆಗಳಾಗ್ತಾ ಇರುತ್ತೆ, ಅನಾರೋಗ್ಯ ಸಮಸ್ಯೆಗಳಾಗ್ತಾ ಇರುತ್ತೆ. ದುಡಿದಂಥ ದುಡ್ಡು ಕೈಯಲ್ಲಿ ನಿಲ್ತಾನೇ ಇಲ್ಲ. ಎಷ್ಟು ದುಡಿದ್ರೂ ಕೂಡ ನಮ್ಮ ಕೈಯಲ್ಲಿ ಬಿಡುಗಾಸು ನಿಲ್ತಾ ಇಲ್ಲ. ಬಂದ ಹಣ ಬಂದ ಹಾಗೆ ವಾಪಸ್ ಹೋಗ್ತದೆ. ಅಂದರೆ ಏನೋ ಒಂದು ಕಷ್ಟಗಳು ಬಂದು ಆ ದುಡ್ಡು ಬಂದ ತಕ್ಷಣ ನೀವು ಗಮನಿಸ್ಬೋದು, ಹಿಂದೆನೇ ಕಷ್ಟಗಳು ಬಂದುಬಿಡುತ್ತೆ. ಮನೆಯಲ್ಲಿ ತಂದಿಟ್ಟಂಥ ಹಣ ಒಂದು ದಿನ ಕೂಡ ಇರಲ್ಲ. ಮರುದಿನಗೋಸ್ಕರನೇ ಅದು ಹೊರಟೋಗೋದಕ್ಕೆ ಅಂತಲೇ ಬಂದಿರುತ್ತೇನೋ ಅನ್ನೋ ಮಟ್ಟಕ್ಕೆ ಹಣ ನಿಮ್ಮ ಕೈಯಲ್ಲಿ ನಿಲ್ತಾ ಇರಲ್ಲ. ಎಷ್ಟು ನೀವು ತಂದು ದುಡ್ದು ಕಷ್ಟಪಟ್ಟು ಇಟ್ಟರೂ ಕೂಡ ಹಣ ನಿಲ್ಲೋದಿಲ್ಲ. ಮತ್ತೆ ದುಡಿದಕ್ಕಿಂತ ಹೆಚ್ಚಾಗಿ ಸಾಲಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಆ ಸಾಲವನ್ನು ಕಟ್ಟೋದಕ್ಕಾಗದೆ ಕಷ್ಟಗಳನ್ನ ಪಡ್ತಾ ಇದ್ದೀರಾ, ಕಷ್ಟಗಳಿಂದ ಬಹಳ ನೊಂದೋಗಿದ್ದೀರಾ ಅಂದರೆ ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಸುಲಭವಾದಂಥ ಪರಿಹಾರ, ನಂಬಿಕೆ, ಭಕ್ತಿ, ಶ್ರದ್ಧೆಯಿಂದ ಮಾಡ್ಕೊಳ್ಬೇಕಾದಂಥ ಪರಿಹಾರ ಸ್ನೇಹಿತರೆ. ಈ ಒಂದು ಸರ್ವಶ್ರೇಷ್ಠವಾದಂಥದ್ದು. ಹಾಗಾಗಿ ಇದರಲ್ಲಿ 1 ರು ನಾಣ್ಯದ ಪರಿಹಾರವನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಈ ಪರಿಹಾರವನ್ನು ಈ ದಿನ ನೀವು ಬೆಳಗ್ಗೆಯಿಂದ ರಾತ್ರಿ ಮಲಗುವುದರೊಳಗಾಗಿ ಯಾವಾಗ ಬೇಕಾದರೂ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ದಿನ ಅಂತಹ ಅದ್ಭುತವಾದಂಥ ದಿನ. ನೀವು ಯಾವ ಸಮಯದಲ್ಲಿ ಕೂಡ ಮಾಡಿಕೊಂಡ್ರೂ ಆ ಒಂದು ಫಲ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ಸ್ನೇಹಿತರೆ. ಅಷ್ಟೊಂದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ನಂಬಿಕೆಯಿಂದ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ಪರಿಹಾರ ಅನಾದಿ ಕಾಲದಿಂದ ಬಂದಿರುವಂಥದ್ದು. ನಿಮ್ಮ ಗುರು ಹಿರಿಯರು, ನಿಮ್ಮ ತಾಯಿ ತಂದೆ, ನಿಮ್ಮ ಹಿರೀಕರು ಯಾರಿರ್ತಾರೆ ಅವ್ರನ್ನ ಕೇಳಿದರೂ ಕೂಡ ಗೊತ್ತಾಗುತ್ತೆ. ಅವರು ಇದನ್ನು ಮಾಡಿಕೊಂಡೇ ಬಂದಿರ್ತಾರೆ. ಅವರು ನಂಬಿಕೆಯಿಂದ ಮಾಡಿರ್ತಾರೆ ಸ್ನೇಹಿತರೆ. ನೀವು ಕೂಡ ನಂಬಿಕೆಯಿಂದ ಮಾಡ್ಕೊಳ್ಳಿ. ಅವರ ಇಷ್ಟಾರ್ಥ ಸಿದ್ಧಿ ಮಾಡ್ಕೊಳ್ಬೇಕು ಅಂತಂದರೆ ಈ ಪರಿಹಾರವನ್ನು ಖಂಡಿತವಾಗ್ಲೂ ಮಾಡ್ಕೊಂಡಿರ್ತಾರೆ ಸ್ನೇಹಿತರೆ. ಇದಕ್ಕೆ ನೀವು ಮುಖ್ಯವಾಗಿ 1 ರು ನಾಣ್ಯವನ್ನು ತೆಗೆದುಕೊಳ್ಬೇಕಾಗುತ್ತೆ. ಅನಂತರವಾಗಿ ನೀವು ಪ್ರತಿನಿತ್ಯ ಉಪಯೋಗಿಸುವಂಥ ಉಪ್ಪಿನ ಜಾಡಿ, ಉಪ್ಪಿನ ಡಬ್ಬ ಏನಿರುತ್ತೆ ನೋಡಿ, ಅದರಲ್ಲಿ ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಈ ಉಪ್ಪಿನ ಜಾಡಿ, ಹಾಗೆ ಇನ್ನೊಂದು ನೀವು ಗಮನಿಸಬೇಕಾಗಿರುವಂಥದ್ದು, ನೀವು ಉಪ್ಪನ್ನು ಯಾವ ಕಾರಣಕ್ಕೂ ಪ್ಲಾಸ್ಟಿಕ್ ಡಬ್ಬ, ಸ್ಟೀಲ್ ಡಬ್ಬಗಳಲ್ಲಿ ಇಡಲಿಕ್ಕೆ ಹೋಗಬೇಡಿ. ಕವರಲ್ಲಿ ಇಡ್ಲಿಕ್ಕೆ ಹೋಗಬೇಡಿ. ಅದನ್ನು ಉಪ್ಪಿನ ಜಾಡಿ ಒಳಗಡೆ ಇಟ್ಕೊಳ್ಳಿ. ಇಲ್ಲ ಗಾಜಿನ ಜಾಡಿ ಏನಿರುತ್ತೆ ಅದರಲ್ಲಿ ಇಟ್ಕೊಳ್ಳಿ. ಪಿಂಗಾಣಿ ಜಾಡಿ ಬರುತ್ತಲ್ವ, ಅದರಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಉಪ್ಪನ್ನ ನೀವು ಈ ರೀತಿಯಾಗೇ ಇಟ್ಕೊಳ್ಬೇಕು ಮನೆಯಲ್ಲಿ. ಈ ರೀತಿ ಇಟ್ಟರೆ ಮನೆಗೆ ಖಂಡಿತವಾಗ್ಲೂ ಶುಭವಾಗುತ್ತೆ. ಹಾಗೆ ಈ ದಿನ ನೀವು ಉಪ್ಪನ್ನು ಕೊಂಡು ತಂದರೆ ತುಂಬಾ ಶುಭವಾಗುತ್ತೆ. ಆ ಉಪ್ಪಿನ ಜೊತೆ ಮಹಾಲಕ್ಷ್ಮಿ ಸಮೇತವಾಗಿ ನಿಮ್ಮ ಮನೆಗೆ ಬಂದು ಆಶೀರ್ವದಿಸ್ತಾಳೆ ಅಂತಲೇ ನಮಗೆ ನಮ್ಮ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ಪರಿಹಾರ ಶಾಸ್ತ್ರದಲ್ಲೂ ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ. ಹಾಗಾಗಿ ಈ ದಿನ ಉಪ್ಪನ್ನು ಕೊಂಡು ತಂದರೆ ಬಹಳ ಒಳ್ಳೆಯದು ಸ್ನೇಹಿತರೆ. ಯಥಾ ಪ್ರಕಾರ ನಿಮ್ಮ ದಿನನಿತ್ಯದ ಕಾರ್ಯಗಳೇನಿರುತ್ತೆ, ಪೂಜಾ ವಿಧಿವಿಧಾನಗಳಿರುತ್ತೆ, ಆ ಪ್ರಕಾರದಲ್ಲಿ ಪೂಜಾ ವಿಧಿವಿಧಾನಗಳನ್ನೆಲ್ಲ ಮುಗಿಸ್ಕೊಂಡ ನಂತರ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಸಂಕಲ್ಪ ಪೂರ್ವಕವಾಗಿ ಮಾಡ್ಕೊಳ್ಬೇಕಾದಂಥ ಪರಿಹಾರ ಸ್ನೇಹಿತರೆ. ಯಾವುದೇ ಒಂದು ಪರಿಹಾರವನ್ನು ಮಾಡ್ಕೊಳ್ತೀರಾ ಅಂದರೆ ಏನೋ ಒಂದು ತೆಗೆದುಕೊಂಡೋಗಿ ನಾನು ಹಾಕ್ಬಿಟ್ಟೆ, ಇಟ್ಬಿಟ್ಟೆ, ಮಾಡಿಬಿಟ್ಟೆ ಅನ್ನೋದಲ್ಲ. ಸಂಕಲ್ಪ ಮಾಡ್ಕೊಳ್ಳಿ. ನಮ್ಮ ಕೆಲಸಗಳೇನಾಗಬೇಕು, ಕಾರ್ಯಗಳೇನಾಗಬೇಕು, ಏನೆಲ್ಲ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸಬೇಕು, ಯಾವ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ,
ಸಾಲ ಬಾಧೆಯಿಂದ ಬಳಲ್ತಾ ಇದ್ದೀರೋ, ಅನಾರೋಗ್ಯದಿಂದ ಬಳಲ್ತಾ ಇದ್ದೀರೋ, ಅಥವಾ ವ್ಯಾಪಾರ ವಹಿವಾಟುಗಳಲ್ಲಿ ಏನಾದರೂ ಕುಂಠಿತ ಆಗ್ತಾ ಇದೆಯೋ, ಅಥವಾ ವೃತ್ತಿ ಜೀವನದಲ್ಲಿ ಯಾವುದಾದ್ರೂ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರೋ, ಉದ್ಯೋಗ ನಿಮಿತ್ತ ಸಮಸ್ಯೆನೋ ಅಥವಾ ಮಕ್ಕಳ ನಿಮಿತ್ತ ಸಮಸ್ಯೆನೋ, ವಿದ್ಯಾಭ್ಯಾಸದ ನಿಮಿತ್ತ ಸಮಸ್ಯೆಗಳು, ಯಾವ ಒಂದು ಸಮಸ್ಯೆಗಳಿದೆ ಅದನ್ನು ನೀವು ಹೇಳಿಕೊಂಡು ಸಂಕಲ್ಪಪೂರ್ವಕವಾಗಿ ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ. ಉಪ್ಪಿನ ಜಾಡಿಯನ್ನು ಏನಿರುತ್ತೆ ಆ ಉಪ್ಪಿನ ಜಾಡಿಯನ್ನು ನೀವು ಇಟ್ಕೊಳ್ಳಿ. ಆ ಉಪ್ಪಿನ ಜಾಡಿಗೆ ನಮಸ್ಕರಿಸ್ಕೊಳ್ಳಿ. ಫಸ್ಟು ಕೈಯಲ್ಲಿ 1 ರು ನಾಣ್ಯವನ್ನು ತೆಗೆದುಕೊಳ್ಳಿ. ಆ ನಾಣ್ಯವನ್ನು ತೆಗೆದುಕೊಂಡು ನನ್ನ ಕಷ್ಟಗಳೇನಿದೆ, ನನ್ನ ಬಾಧೆಗಳೇನಿದೆ, ಸಾಲ ಬಾಧೆ ಇದೆಯೋ, ಕಷ್ಟಗಳಿದೆಯೋ, ಅನಾರೋಗ್ಯ ಸಮಸ್ಯೆ ಇದೆಯೋ, ಅಥವಾ ಏನೆಲ್ಲ ಮಾನಸಿಕ ಸಮಸ್ಯೆಗಳಿದೆಯೋ, ಏನಿದೆ, ಹಣಕಾಸಿನ ಸಮಸ್ಯೆ ಇದೆಯೋ, ವ್ಯಾಪಾರದಲ್ಲಿ ಸಮಸ್ಯೆ ಇದೆಯೋ, ಯಾವುದಾದ್ರೂ ಆಗಿರಲಿ ಸ್ನೇಹಿತರೆ, ಅದನ್ನು ನೀವು ಹೇಳ್ಕೊಳ್ಬೇಕಾಗುತ್ತೆ. ಆ ಒಂದು ಕೈಯಲ್ಲಿ 1 ರು ನಾಣ್ಯವನ್ನು ಇಟ್ಕೊಂಡು, ಅಮ್ಮ ತಾಯಿ, ಈ 1 ರು ನಾಣ್ಯದಿಂದ ಈ ಒಂದು ಪರಿಹಾರವನ್ನು ನೀನು ಮಾಡಿಕೊಡು ತಾಯಿ. ನಾನು ಈ 1 ರು ನಾಣ್ಯವನ್ನು ಈ ಒಂದು ನನ್ನ ಕಾರ್ಯಕ್ಕಾಗಿ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಇಷ್ಟಾರ್ಥಗಳು ಸಿದ್ಧಿಸಬೇಕು, ನನ್ನ ಕಷ್ಟಗಳು ದೂರವಾಗಬೇಕು, ನನ್ನ ಸಾಲಗಳು ದೂರವಾಗಬೇಕು, ನೆಮ್ಮದಿ ಆಗಿರಬೇಕು, ಹಣಕಾಸು ವೃದ್ಧಿ ಆಗಬೇಕು, ಆರೋಗ್ಯದಲ್ಲಿ ಸುಖ ಸಂತೋಷ ಸಮೃದ್ಧಿ ಆಗಬೇಕು, ನಮ್ಮ ಮನೆ ಏಳಿಗೆ ಆಗಬೇಕು. ನನ್ನ ಇಷ್ಟಾರ್ಥಗಳು ನೀವೇನಾದರೂ ಕೊಂಡ್ಕೊಳ್ಬೇಕು ಅಂತಂದ್ರೂ, ಒಂದು ಮನೆ ಕೊಂಡ್ಕೊಳ್ಬೇಕು, ಒಂದು ಭೂಮಿ ಕೊಂಡ್ಕೊಳ್ಬೇಕು, ಒಂದು ಕಾರು ಕೊಂಡ್ಕೊಳ್ಬೇಕು, ಅಥವಾ ಯಾವುದಾದ್ರೂ ಒಂದು ಅಂಗಡಿ ಕೊಂಡ್ಕೊಳ್ಬೇಕು, ಏನೋ ಒಂದು ಬಿಸ್ನೆಸ್ ಶುರು ಮಾಡಬೇಕು, ಏನೇ ಆಗಿರ್ಬೋದು ಸ್ನೇಹಿತರೆ, ಏನೇ ಆಗಿರ್ಬೋದು, ಅದನ್ನು ಕೇಳಿಕೊಂಡು ಈ 1 ರು ನಾಣ್ಯವನ್ನು ಉಪ್ಪಿನ ಡಬ್ಬದೊಳಗಡೆ ಹಾಕ್ಬಿಡಿ ಸ್ನೇಹಿತರೆ. ಉಪ್ಪಿನ ಡಬ್ಬದೊಳಗಡೆ ಹಾಕ್ಬಿಟ್ಟು ನಮಸ್ಕರಿಸ್ಕೊಳ್ಳಿ. ಇಷ್ಟೇ ಸ್ನೇಹಿತರೆ ನೀವು ಮಾಡಬೇಕಾಗಿರೋದು. ಅನಾದಿ ಕಾಲದಿಂದ ನಮ್ಮ ಹಿರಿಯರು ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ನೀವು ನಿಮ್ಮ ಮನೆಯಲ್ಲಿರುವಂಥವ್ರನ್ನ ವಿಚಾರಿಸಿದಾಗ, ಕೇಳಿದಾಗ ನಿಮಗೆ ಗೊತ್ತಾಗುತ್ತೆ. ಇದು ಅನಾದಿ ಕಾಲದಿಂದ ಮಾಡ್ಕೊಂಡು ಬಂದಿರೋದು. ಅವರ ಇಷ್ಟಾರ್ಥಗಳೇನಾದರೂ ನಡಿಬೇಕು ಅಂದರೆ ಈ ರೀತಿ 1 ರು ನಾಣ್ಯವನ್ನು ಉಪ್ಪಿನ ಒಳಗಡೆ ಹಾಕುವಂಥ ಒಂದು ಪರಿಪಾಠ ಈಗಲಿಂದ ಬಂದಿರುವಂಥದ್ದಲ್ಲ, ಅನಾದಿ ಕಾಲದಿಂದ ಬಂದಿರುವಂಥದ್ದು. ಹಾಗಾಗಿ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಬೇಕು ಸ್ನೇಹಿತರೆ. ಈ ದಿನ ತುಂಬ ಶ್ರೇಷ್ಠವಾದಂಥ ದಿನ. ಈ ದಿನ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಖಂಡಿತ ಇಷ್ಟಾರ್ಥಗಳು ಸಿದ್ಧಿಸುತ್ತೆ. ನೀವು ಅಂದುಕೊಂಡಂತಹ ಕಾರ್ಯಗಳೆಲ್ಲವೂ ಕೂಡ ನೆರವೇರುತ್ತೆ. ಈ ಉಪ್ಪಿನ ಡಬ್ಬದಲ್ಲಿ ಈ 1 ರು ನಾಣ್ಯವನ್ನು ಎಷ್ಟು ದಿನಗಳ ಕಾಲ ಹಾಕಬೇಕು ಅಂತ ನಿಮಗೆ ಅನ್ನಿಸ್ಬೋದು. ಇದನ್ನು ನೀವು 3 ದಿನ ಹಾಕಿ ಸ್ನೇಹಿತರೆ. ಯಾಕಂದರೆ ಉಪ್ಪಿನ ಒಳಗಡೆ ನಾವು ಈ 1 ರು ನಾಣ್ಯ ಹಾಕೋದ್ರಿಂದ ಅದು ತುಕ್ಕಿಡಿಯೋದಕ್ಕೆ ಶುರುವಾಗ್ಬಿಡುತ್ತೆ. ಹಾಗಾಗಿ 3 ದಿನಗಳ ಕಾಲ ಅದನ್ನು ಹಾಕಿಡಿ. 3 ದಿನ ಹಾಕಿಟ್ಟು ಅನಂತರವಾಗಿ ಆ 1 ರು ನಾಣ್ಯವನ್ನು ತೆಗೆದುಕೊಂಡು ಸ್ನೇಹಿತರೆ ಇದನ್ನು ದಾನವಾಗಿ ಕೊಡಬೇಕು. ಯಾರಿಗಾದರೂ ಬಡಬಗರಿಗೆ ದಾನವಾಗಿ ಕೊಡಿ. ಇಲ್ಲ ಯಾವುದಾದ್ರೂ ಚಿಕ್ಕ ಮಕ್ಕಳಿಗೆ ಏನಾದರೂ ಒಂದು ಚಾಕ್ಲೇಟೋ ಬಿಸ್ಕೆಟೋ ಏನೋ ಒಂದು ತೆಗೆದು ಕೊಟ್ಬಿಡಿ. ಅದರಲ್ಲಿ ಈ 3 ದಿನ ಆಗ್ತಾ ಇದ್ದಂಗೆ ಆ ಉಪ್ಪಿನ ಜಾಡಿಯಿಂದ ಆ 1 ರುವನ್ನು ತೆಗೆದುಕೊಂಡು ಮತ್ತೆ ಇನ್ನೂ 1 ರುವನ್ನು ನೀವು ನಮಸ್ಕರಿಸ್ಕೊಂಡು ಆ ಉಪ್ಪಿನ ಜಾಡಿಗೆ ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಂಡು ನಿಮ್ಮ ಪೂಜೆ ಪುನಸ್ಕಾರ ಏನಿರುತ್ತೆ ಅದನ್ನು ಹಾಕಿ, ಯಾವ ಸಮಯದಲ್ಲಾದರೂ ಹಾಕಿ, ಮತ್ತೆ ನೀವು ಕೇಳಿಕೊಂಡು ಹಾಕಿ. ಇದೇ ರೀತಿ ನೀವು ಒಂದು 5 ಸಲ 9 ಸಲ ಇದೇ ರೀತಿ ಹಣವನ್ನು ಹಾಕಿ ತೆಗೆದು ನೀವು ಆ 1 ರು ನಾಣ್ಯವನ್ನು ಯಾರಿಗಾದರೂ ದಾನವಾಗೋ ಅಥವಾ ಯಾವುದಾದ್ರೂ ದೇವಾಲಯದ ಉಂಡಿಗೋ ಅಥವಾ ಏನಾದರೂ ಒಟ್ರಾಸಿ ಯಾರಿಗಾದ್ರೂ ಮಕ್ಕಳಿಗೆ ಏನಾದರೂ ಕೊಡಿಸಿದ್ರೆ ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಇಷ್ಟಾರ್ಥಗಳು ನಡೆಯುತ್ತೆ. ಆಶ್ಚರ್ಯ ಪಡುವಷ್ಟರ ಮಟ್ಟಕ್ಕೆ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ. ಈ ಪರಿಹಾರವನ್ನು ಮಾಡಿಕೊಂಡ ನಂತರ ನೀವೇ ಆಶ್ಚರ್ಯ ಪಡ್ತೀರಾ. ಇಷ್ಟೊಂದು ನಮ್ಮ ಜೀವನ ಬದಲಾಗ್ತಾ ಇದೆಯಲ್ಲ, ಇಷ್ಟೊಂದು ಹಣಕಾಸು ವೃದ್ಧಿ ಆಗ್ತಾ ಇದೆಯಲ್ಲ, ನನ್ನ ಸಾಲವೆಲ್ಲ ತೀರ್ತಾ ಇದೆಯಲ್ಲ, ಅದೃಷ್ಟ ಬರ್ತಾ ಇದೆಯಲ್ಲ ಅಂತ ನೀವೇ ಆಶ್ಚರ್ಯ ಪಡ್ತೀರಾ. ಇದೇ ಪ್ರಕಾರದಲ್ಲಿ 3 ದಿನಕ್ಕೂ ಆ ಕಾಯಿನ ಚೇಂಜ್ ಮಾಡಿ ಅದನ್ನು ಒಂದು ಸೈಕ್ಲಿಂಗ್ ಥರ ಮಾಡ್ಕೊಳ್ತಾ ಹೋಗಿ ಖಂಡಿತ ನಿಮ್ಮ ಸಮಸ್ಯೆಗಳೆಲ್ಲವೂ ದೂರ ಆಗುತ್ತೆ. ಹಣ, ಅದೃಷ್ಟ, ಐಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಜೀವನದಲ್ಲಿ ಎಲ್ಲವೂ ಕೂಡ ಪ್ರಗತಿಯನ್ನು ಸಾಧಿಸ್ತೀರಾ. ಕಷ್ಟ ಕಾರ್ಪಣ್ಯಗಳು ನಿರ್ಮೂಲವಾಗುತ್ತೆ. ಆ 1 ರು ನಾಣ್ಯವನ್ನು ಯಾವ ಕಾರಣಕ್ಕೂ ನಿಮ್ಮ ಹತ್ರ ಇಟ್ಕೋಬೇಡಿ. ಅದನ್ನು ನೀವು ಉಂಡಿಗೆ ಹಾಕ್ತಿರೋ ಅಥವಾ ಯಾರಿಗಾದ್ರೂ ಏನಾದರೂ ಕೊಡಿಸ್ತಿರೋ, ಯಾವುದಾದ್ರೂ ಭಿಕ್ಷುಕರಿಗೋ ಯಾರೋ ನಿರ್ಗತಿಕರಿಗೋ ಅದನ್ನು ಕೊಡ್ತಿರೋ, ಈ ಪ್ರಕಾರದಲ್ಲಿ ಮಾಡ್ಕೊಂಡು ಬನ್ನಿ ಸ್ನೇಹಿತರೆ. ಖಂಡಿತ ಅದ್ಭುತವಾದಂಥ ಫಲಿತಾಂಶವನ್ನು ನಿಮ್ಮ ಜೀವನದಲ್ಲಿ ನೀವೇ ನೋಡಿ ಆಶ್ಚರ್ಯ ಪಡ್ತೀರಾ. ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.